ಮಾತ್ರ ಚಂದ ಮನಿಕ ನಿದ್ದೆ ಮಾಡ್ತಾನೆ ಕಲೆ ಮಾತ್ರ ಭಾಳ ಚೆನ್ನಾಗಿ ನಿದ್ದೆ ಮಾಡ್ಕೊತಾನೆ. ಅಯ್ಯೋ ಹೆಂಗ ಚೆನ್ನಾಗಿ ಮನೆ ಕಳ್ಳಿ ಸುಮ್ಕಿರೋದಕ್ಕೆ ವಾಟೆ ಉರ್ಸೋನ ಮೇಲೆ ಅವ್ರ ಅಪ್ಪನ ಹಂಗೆ ಒಂಚೂರು ಹೊಲ್ತಿದ್ದಿಲ್ಲ. ನಾನು ಗೊತ್ತಿಲ್ವದಕ್ಕೆ ನಾನು ಮದುವೆ ಅಸ್ತ್ರ ಹೇಳ್ತಾನೆ ಋಣ ಹುಟ್ಟಿದ್ದು. ಅಲ್ವಾ ನಿನ್ಗೆ ಗೊತ್ತಲ್ಲ ನಮ್ಮ ಅವ್ವನ ಮಗಳಿಗೆ ಹೋಗಿ ಮನಿಕ ಬಿಟ್ರೆ ಬೆಚ್ಚು ಮನಿಕ ಬಿಡೋನು. ನಮ್ಮ ಅವ್ವ ಮಗಳಿಗೆ ಅಕ್ಕ ಮನೆ ಇಕ್ಸ್ಕೊಳ್ಳೋಳು. ಇವನಂಗೆ ಪಟಕ್ ಪಿಟಿ ಅನ್ನಂಗಿಲ್ಲ ಕುಯ್ ಕಟ್ಟಾಕನಂಗಿಲ್ಲ ಸುಮ್ಮನೆ ಮನಿಕ ತರದೆಯ. ಅಯ್ಯೋ ತಾತನ ಜೀವಿ ಎಲ್ಲ ಇಲ್ಲೇ ಅದೇ ಬಂದು ನೋಡ್ಕೊ ಹೋಯ್ತನಲ್ಲ ಹಂಗುವೆ ಒಂಚಾಡ್ದ ಯಾಕ ಕಣೆ ಹೋಗಕ್ ಮನ್ಸಿರ ಅಂತಿದ್ರು. ನಾನು ಆಚೆಗೆ ಹೋದ್ನಲ್ಲ ಒಳ್ಳೆ ಮಗ ಚೆನ್ನಾಗಿರ್ತಾರೆ ಗೊಂಬೆ ಹಂಗೆ ನಮ್ಮ ಸೋಮ್ಯನಂಗೆ ಅದೇ ಹೋಗಕ್ಕೆ ಮನ್ಸ್ಪತ್ತಾರ ಅಂತ ಕುಂತವ್ರೆ. ಅಲ್ಲಿ ಬೇರೆ ಹೊಸ ಅದೇ ಅವ್ನು ನೋಡ್ಕೊಳಕಿಲ್ವೇ. ಅಯ್ಯೋ ಸುಮ್ಮನಿರತ್ಕ ಅದು ಯಾಕೆ ಕೇಳಿ ನಿಜಕ್ಕೂ ತಲೆ ಕೆಟ್ಟೋದಂಗೆ ಆಯ್ತದೆ ಕಣಕ್ಕೆ. ತಲೆ ಕೆಟ್ಟೋದಂಗೆ ಆಯ್ತದೆ ಕಣಕ್ಕೆ ನನಗೆ ನಿಜವಾಗ್ಲೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಕ್ಕಿಲ್ಲ. ಯಾವ ಕೆಲಸನೂ ಮಾಡ್ದ ಸಿಕ್ಕಿಲ್ಲ ಕಣಕ್ಕೆ. ಬೆಣ್ಣ ಕಳ್ಸಿದ್ವಿ ಬಸ್ರಿಯ ಕಳ್ಸಿದ್ರಲ್ಲ ಅಂತ ಚೆಡ್ತಕ್ಕೆ ಹೋಗಿ ನೋಡಿಲ್ಲ ಕಣಕ್ಕೆ. ಹೋಗ್ಬೇಡ ಅಂತ ಅನ್ನಂತೆ ನೀನು ಸೋಮ್ಯನ ಕರ್ಕ ಬರ್ದಂಗೆ ಆಯ್ತದೆ ಅನ್ಕೊಂಡು ಅವಳು ಹೋಯ್ತೀನಿ ಅನ್ಕೊಂಡು ಹೊಂಟ್ಲ. ಈಗ ನೋಡಿದ್ರೆ ಅವೆಣ್ಣ ನೋಡೋಕ್ಕೂ ಹೋಗಿಲ್ಲ. ಒಂದು ಫೋನು ಮಾಡಿ ಮಾತಾಡ್ತಿಲ್ವಂತೆ. ಏನು ಅವತ್ತು ಹೋಗಿದ್ನ ಈಗ 3 ದಿವಸದಲ್ಲಿ ನೋಡ್ಕೊಬರೋದ ಅಂತ ಕಣ್ಣೀರು ಬಟಾಡ್ತದೆ. ಹಿಂಗೆ ಬಂದಿಲ್ವಲ್ಲ ಅಂತ ಮಲ್ಲವರು ಬಂದು ಹೋಗ ಹೆಂಗೆ ಹೊಟ್ಟೆ ಉಡ್ಸನು. ಅಯ್ಯೋ ಸುಮ್ಮನೆ ಎತ್ತಾಗೆ ತಲೆ ಕೆಟ್ಟೋದಂಗೆ ಆಯ್ತದೆ ಕಣದಕ್ಕೆ. ಒಂಚೂರ ಅರೆ ಬುದ್ಧಿ ಬೇಡವದಕ್ಕೆ ಹೇಳ್ತಿದೆಯಲ್ಲ ಕಾಣಕನ ಅದೇ ನಂಗೆ ಬುದ್ಧಿ ಕಲ್ತಿದ್ದಾನ. ಅದಕ್ಕನವ ನಾನು ಹೇಳೋದು ಅಚ್ಚುಕಟ್ಟಾಗಿ ಹೆಂಗೆ ಇರ್ಬೋದು. ಅವ್ರ ಕೈ ಅವ್ರ ಬಾಯಿ ಯಾರು ಕಿತ್ಕೊಂಡು ತಿನ್ನೋರಿದ್ದಾರೋ ಅರ್ಥವು ಅದೇನಂಗಾಡನು. ನನ್ನ ತಂಗೆ ಬಾಂತಿ ಕರ್ಕೊಬರ್ಬೇಕು ಬಸ್ರಿ ಕರ್ಕೊಬರ್ಬೇಕು. ಅದೇ ಓರಿ ನಾನು ಇರ್ತಿರ್ಲಿ ಅವ್ರ ಕರಿತವ್ರಲ್ಲ ಅನ್ನೋದನ್ನು ಇರ್ಬೇಕು ತಾನೆ ಮನ್ಸಲ್ಲಿ. ಅದೇ ಅವನಿಗೆ ಮುಸುಡಿ ಹಾಳಾಗ ಹೋಗು ಮತ್ತೆ ಊರಕ್ಕೆ. ಅವನು ಚೆನ್ನಾಗಿ ಆಡ್ತಾನೆ ಬಿಡು. ಅದು ಯಾರಂಗೆ ಆಡ್ತಿರ್ಲಿ ಅವನಂಗೆ ಕಾಣೆ ಕನದಕ್ಕೆ ಯಾರಂಗ ಆಡ್ತಿದ್ರು. ನಿಜವಾಗ್ಲೂ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಯ್ತದೆ. ಸಿಕ್ಕಿಲ್ಲ ಹಾಕವಿನ ಏನು ಮಾಡಿ ಅದಕ್ಕೆ ತಕೊಳ್ಳಿ ಏನ್ಲಿ ಅದು ದುಡ್ಡು ತಕೊಳ್ಳಿ. ಒಂದು 20,000 ಅದೇ ನಾಳೆಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂದ್ರಲ್ಲ. ಅಯ್ಯಲೇ ಮಡಿಕೋ ನಿನ್ ಕೇಳಿದ್ವ ನಾವು ಹಾಸ್ಪಿಟ್ಲ್ ದುಡ್ಡು ಕೊಟ್ಟು ಅಂತವೆ. ಚೆನ್ನಾಗಿ ಆಡ್ತೀಯ ನೀನು. ಅದಕ್ಕೆ ನಿಮ್ಗೆಲ್ಲಿ ಬಂದದ್ದು ಈಗ ನೀವು ಕಂಡಂಗೆ ವ್ಯವಸಾಯ ಅದು ಇದು ಅಂತ ಅವರು ಬರೋದು ಸಂಬಳ 10 ಇಟ್ಕೊಂತ ಹಾಕತ್ತಾರೆ. ತಕೊಳ್ಳಿ ಏನು ಹಾಸ್ಪಿಟ್ಲ್ 50-60,000 ಆಯ್ತದೆ. ಅಷ್ಟು ಕೊಡೋಕ್ಕಾಗ್ದವ್ರು ನಮ್ಮ ಕೈಲಾದಷ್ಟು ಅದು ಕೊಡ್ಬೇಕು ತಾನೆ. ತಗೊಳ್ದಕ್ಕೆ 20,000 ರೂಪಾಯಿ ಇದೆ. ಹೋಗು ಮುಖತ್ತೆ ನೀನು ಚೆನ್ನಾಗಂತ ಇದ್ದಕ್ಕಲ್ಲ ನೀನು ನಿನ್ನ ಕಾಸು ಕೇಳೋದು ನಾವು. ಸರಿ ಬಿಡು ಬೇಡ ಸುಮ್ಕಿರು ಬೇಡ. ನೀನೇನು ಕೊಡ್ನಿಲ್ಲ ಬಿಡ್ನಿಲ್ಲ ಅಂತ ಏನು ಅಂದಿಲ್ಲ ನಾವು. ಸುಮ್ಮನಿರು ನೀನು. ಸರಿ ಬಿಡು ನಮ್ಗೆ ಗೊತ್ತಿಲ್ವಾ ನಮ್ಮ ಕಷ್ಟ ಏನು ಅಂತವ. ಏನು ಬೇರೆಯವ್ರ ನಾವು ನನ್ನ ತಮ್ಮ ಏನು ನಾವು ಖರ್ಚು ಮಾಡೋದ್ರೇನು ಅವ್ನು ಖರ್ಚು ಮಾಡೋದ್ರೇನು ಬೇಡಕತ್ ಮಡಿಕೊ ಬಾಂತನ ಕೆತ್ಕರು ಆಯ್ತು. ಅದಕ್ಕೆ ಇಲ್ಲಕಂತ ತಗೊಳ್ಳಿ ನಿಮ್ಮ ತಮ್ಮ ಕೊಡು ಅಂತ ಅಂದವ್ರೆ ಕತೆ. ಸರಿ ದುಡ್ಡು ಕಾಸಿಲ್ಲ ಅಂತ ಪರದಾಡ್ತಿದ್ರಲ್ಲ ಯಾರು ಕೊಟ್ಟರು. ಇಲ್ಲ ಕಣಕ್ಕೆ ದುಡ್ಡು ಮಡಿಕೊಂಡಿದ್ದು ಯಾಕೆ ಸುಳ್ಳು ಹೇಳಿ ನೀನು. ಕುತ್ಕೊ ಸುಮ್ಮನೆ ಬಾಯಿ ಮುಚ್ಕೊಂಡು ಮಡಿಕಡೆ ಬಾಯಿ ಮುಚ್ಕೊಂಡು ನೀನು ಯಾರು ತಗಿಸ್ಕೊಂಡೆ ಅಂತ ಹೇಳು. ನನಗೇನು ಗೊತ್ತಿಲ್ಲ ಗರೆ ನಿಮ್ಮ ಮನೆ ಯಾವಾರ ಇಲ್ಲ ಗೇಕಬರೋ ಗಂಡು ಮಗ ತಂದು ಕೊಡಕ್ಕಿಲ್ಲ. ನೀನು ಯಾರು ತಂದು ಕೊಡಕ್ಕಿಲ್ಲ ತಿರ್ಗವ ನೀನು ಎಲ್ಲಿರೋ ದುಡ್ಡು. ಅಯ್ಯೋ ನಿನ್ ಕೊಟ್ಟು ಮುಚ್ಕೊಂಡೇನಕ್ಕೆ. ನಾವು ಹಾಸ್ಪಿಟ್ಲಿಗೆ ಅಷ್ಟೊಂದು ಖರ್ಚು ಆಯ್ತದೆ ನೋಡು. ನಾವು ಹೊಸಿನಾರ ಕೊಡ್ನಿನಾರ ಗೌರವ ಅನ್ಕೊಂಡು ನಿಮ್ಮ ತಮ್ಮ ಕೇಳಬಾರ್ದವೆಲ್ಲ ದುಡ್ಡು ಕೇಳವ್ರೆ. ಕೊನ್ಗೆ ನಾಗಕ್ಕನ ಸೊಸೆ ನಾಗಕ್ಕನ ಗಂಡನ ಹೋಟ್ಲು ತವಿದ್ದಾಗ ಇವ್ರು ಯಾರನ್ನ ಕಾಸು ಕೇಳವ್ರೆ. ಹೋಗಿ ಹೇಳಿ ಸೊಸೆ ಕೊಡೋದ ಪಾಪ ಅವ್ರು ನಮ್ಮ ಕಷ್ಟ ಸುಖ ಕೈಕಿಲ್ವ ಅಂದ್ಕೊಂಡು ಕೊಟ್ಟಿರೋದು. ಅವ್ರು ಕೊಡ್ತೀವಿ ಹುಣಸೆ ಮರ ಮಾರ್ಬಿಡ್ತೀವಿ. ಅದಕ್ಕೆ ಯಾಕೋ ಫಸ್ಲು ಚೆನ್ನಾಗಿ ಬರ್ತಿಲ್ಲ ಮಾರ್ಬಿಟ್ಟು ನಾವು ಅವ್ರು ಕೊಟ್ಕೊತೀವಿ. ತಕೊಳ್ಳಿ ಹಾಸ್ಪಿಟ್ಲಿಗೆ ಆಯ್ತದೆ. ಮಡಿಕೊ ಹೋಗಿ ಮೊದಲು ನಾಗಕ್ಕನಿಗೆ ಕೊಡೋಗು ಹೋಗಿ. ಈಗ ಕವಿತಾ ಗಿವಿತನ ಕರ್ಕೊಬರಾಗಿರ್ಕರ್ಕ ಅವ್ರಿಗೆ ಖರ್ಚಿರ್ತದೆ. ಅವ್ರ ತವೆ ಕಿಸ್ಕೊಳಕ್ಕೆ ಹೋಗಿದ್ದೆ ನೀನು. ನಾನು ಕೇಳಿದ್ದೆ ನಿನ್ನ ಖರ್ಚು ನೀನು ಕಾಸು ಕೊಡನೇಬೇಕು ಅಂದ್ಬಿಟ್ಟು. ನೀನು ಪರವಾಗಿಲ್ಲ ಕಣವ ನೀನು. ನೀನು ಹೊರಗ್ಲೋರ್ನಂಗೆ ನೋಡ್ತಾ ಇದೆಯಲ್ಲ ನೀನು. ಯಾರ ಹೆಸರು ಹೇಳ್ತಿದ್ದು ಯಾರು ನಿಮ್ಮ ಹೆಸರು ಹೇಳ್ತಿತ್ತ. ಯಾವತ್ತಿದ್ರು ನಮ್ಮ ಮನೆ ಮಗ ಇದು ನಮ್ಮ ಮಕ್ಕಳನ್ನ ನಾವು ಸೇಫ್ಟಿ ಮಾಡೋಕ್ಕೆ ಇದ್ರೆ ಏನಾರೇ ಆಗಲಿ ಇದ್ರೆ ಬೇಕಾದಷ್ಟು ಕನೋ ಬೇಕಾದಂಗೆ ಅದೇ ಮಾಡಲಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಿಮ್ಮ ಕಷ್ಟ ಏನು ಅಂತವೆ ತಗೊಂಡು ಮುರುವದಿಂದವ ನಾಗಕ್ಕನ ಕೊಟ್ಟರು ದುಡ್ಡು ನೀನು 1 ರೂಪಾಯಿ ಮುರ್ಸ್ಕೊಬೇಡ. ಅದೇನಿದದು ಬಾಣ್ತನಕ್ಕೂ ಅದೇನು ನೀನು ತೊಂದರೆ ತಗೋಬೇಡ. ಅಚ್ಚುಕಟ್ಟಾಗಿ ಮಾಡೋ ಇಲ್ವಾ. ನಾನು ಕರ್ಕೊಬೋಯ್ತೀನಿ ನನ್ನ ಸೊಸೆ ನನ್ನ ಮನೆಗೆ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ದುಡ್ಡು ಕಾಸ್ಕೇನುವೆ. ಅದಕ್ಕೆ ಸುಮ್ಮನಿರೋದಕ್ಕೆ ಹಂಗೆ ಬೇಜಾರಾಯ್ತದೆ ಕಣಕ್ಕೆ ನನಗೆ. ಈಗ ಎಲ್ಲರೂ ನಿಮ್ಮ ಕೈಲೇ ಮಾಡಿಸಿದ್ರೆ ಚಂದವತ್ತಿಗೆ ಹೇಳಿ ನೀವೇ ಹೇಳ್ತೇವೆ ತಾನೇ. ಬಾಯಿ ಮುಚ್ಕೊಂಡು ಈಗ ನೀನು ಆ ದುಡ್ಡ ಮಡಿಕೊಂಡು ಅಲ್ಲಿ ತಗೊಂಡೋಗಿ ನಾಗಕ್ಕನ ಕೈ ಕೊಟ್ಟರೆ ಸರಿ ಆಯಿತು. ಇಲ್ವಾ ನಾನು ಮಾತ್ರ ನನ್ನ ಸೊಸೆ ಕಳ್ಸಕ್ಕೆ ನಾನು ವರುಣ ಬಾ. ಡಾಕ್ಟರ್ ಬಂದಿದ್ರಾ? ಬಂದಿದ್ರು ಕಣಪ್ಪ. ನಾಳೆಕೇನೋ ಕಳ್ಸರಂತೆ. ಅದೇನೋ ಬಿಲ್ ಹಾಕ್ಸ್ಬೇಕಂತೆ ನೋಡಲ್ಲಿ. ಮತ್ತೆ 20,000 ರೂಪಾಯಿ ದುಡ್ಡು ಇಟ್ಕೊಂಡು ಕೂತವಳೆ. ಅತ್ತೆ ಏನಕ್ಕೆ? ತಕೊಳ್ಳಿ ತಕಪ್ಪ ತಕೋರುಣ ನೋಡು. ಸುಮ್ಮನೆ ಬೇಜಾರು ಮಾಡ್ಕೊಬೇಡ ಕಣಪ್ಪ. ಹಾಸ್ಪಿಟ್ಲ್ ಕಟ್ಟಕ್ಕೆ ಅಂದ್ರೆ ಅದಕ್ಕೆ ಹೆಂಗೆ ಆಗ್ತದೆ ತಕೊಂಬಗ. ಏನತ್ತೆ ನೀವು ನಾವು ಕೇಳಿದ್ದು ಹಾಸ್ಪಿಟ್ಲಿಗೆ ದುಡ್ಡು ಕೊಡಿ ಅಂದ್ಬಿಟ್ಟು ಏನಕ್ಕೆ ಹಿಂಗೆ ಆಡ್ತಾ ಇದ್ದೀರಾ? ನೋಡಿ ಸುಮ್ಮನೆ ಇಟ್ಕೊಳ್ಳಿ. ಅವಳದು ಅಲ್ವಂತೆ ಸಾಲ ಇಸ್ಕೊ ಬಂದಿರೋದಂತೆ ಕಣಪ್ಪ.
ನಾಗಕ್ಕವ್ರ ಮನೇಲಿ ಸಾಲ ಇಸ್ಕೊಂಡಿದ್ದಾಳೆ ಅಂತೆ. ನಾವು ಕೇಳಕ್ಕೆ ಹೋಗಿದ್ವ ದುಡ್ಡು ಇವಳಿಗೆ? ನೋಡಿ ಎಷ್ಟು ಮಟ್ಕದೆ ಅಂತ. ಇಲ್ವೋ ಮಗ ಏನಾರಿಯ ದುಡ್ಡು ಕಾಸು ಅಂದ್ರೆ ಕಳ್ಸೋದೇ ಬಿಡಕ್ಕಾರ ನಮ್ಮ ಮನೆ ಕರ್ಕೊಂಡು ಹೋಗೋರೆ. ನನ್ನ ಸೊಸೆಗೆ ನಾನು ಬಾಣ್ತನ ಮಾಡಕ್ಕೆ ಗೊತ್ತು ನೋಡು. ನಮ್ಮ ಮತ್ತೆ ಕಳ್ಸಕ್ಕಿಲ್ಲ ಅಂತಲ್ಲ ಅಂದ್ಬಿಟ್ಟು ಕಳಿಸ್ತಾರೋದು ನಾನು. ನನ್ನ ಸೊಸೆ ನಂಗೆ ಬಾರಾಗಿಲ್ಲ ಕಲೆ. ಅದಕ್ಕೆ ನಮ್ಗೆ ಗೊತ್ತಿಲ್ವ ಅದಕ್ಕೆ ನಿಜವಾಗ್ಲೂ ನಿಮ್ಮ ಮನೆಗೆ ಸೇರಕ್ಕೆ ನನ್ನ ಮಗಳು ಅದೃಷ್ಟವಂತೆ ಕಣಕ್ಕೆ. ಅದರಲ್ಲಿ ಹಾಕೋದಕ್ಕೆ ಅಂಥದ್ರಲ್ಲಿ ನಾನು ಎಷ್ಟು ಸಂತೋಷ ಪಟ್ಟನೋ. ಅಯ್ಯೋ ಹೆಂಗೋ ಒಂದು ಒಳ್ಳೆ ನಮ್ಮ ಅದಕ್ಕೆ ಮನೆಗೆ ಮಾಡಿರೋದಕ್ಕೂ ಸಾರ್ಥಕ ಆಯಿತು ಅಂತ ಎಷ್ಟು ಚೆನ್ನ ಕೊಟ್ಟು ಹೇಳಿದಾನೋ. ಹಂಗೆ ಅಂದ್ಕೊಂಡು ನಿಮ್ಮ ಒಳ್ಳೆತನ ನಾವು ದುರುಪಯೋಗ ಪಡಿಸ್ಕೊಳಕ್ಕದ ತಗೊಳ್ರದಕ್ಕೆ ಅನ್ಬೇಡಿ ನಿಂದ ಅಮ್ಮಯ್ಯ ಅಂತೀನಿ. ಬಾಯಿ ಮುಚ್ಕೊಂಡು ಮಡಿಕೊ ನೀನು. ಹೋಗಿ ತಗೊಂಡೋಗಿ ಕೊಟ್ಬಿಟ್ಟು ಬರೋಗಿ ಹೋಗಿ ಕೊಟ್ಟು ಕಳ್ಸು ಮೊದಲು. ಅರುಣ ಇವಳು ದುಡ್ಡು ಕಾಸ ಇವು 1 ರೂಪಾಯಿ ಮುಟ್ಬಿಡಕ್ಕಲ್ಲ. ನನಗೇನು ಗೊತ್ತಿಲ್ಲ ನಮ್ಮ ಅಪ್ಪನ ಮನೆ ಕಷ್ಟ ಏನು ಅಂತವೆ. ಏನು ಇವ್ರ ಕೈಲಿ ಹೇಳಿಸ್ಕೋಬೇಕು ನಾನು. ನಮಗೆ ನೋಡು ನಾವು ಇವಳು ಸೋಮ್ಯನ್ಗೆ ಹೆಂಗೋ ಕವಿತನ್ಗೂ ಹಂಗೆ. ನಾವು ಅವ್ರ ಮನೇಲಿ ನಾವು ಖರ್ಚು ಮಾಡ್ಸಕ್ಕಿಲ್ಲ. ನಮ್ಮ ಮನೆಯನ್ನೇ ನಾವು ದುಡ್ಡು ಖರ್ಚು ಮಾಡೋದು. ಅಕ್ಕಿ ಅಂತ ದುಡ್ಡು ಮಡಿಕೊಂಡಿವಿ ಕಣವೆ. ಹಂಗೆ ಅಂದ್ಕೊಂಡು ನಾವು ಏನೋ ದೇವರು ಭಗವಂತ ಬೇಕಾದಂಗೆ ಕೊಟ್ಟವನೇ ಸಾಕು ನಮಗೆ ಇರೋದನ್ನೇ ನಾವು ಬಳಸದ. ನಿಂತ ಇಸ್ಕೋಬೇಕಾ ನಾವು ದುಡ್ಡ ಬೆಳಕತ್ ಮಡಿಕೋ ಹಂಗನ್ನೋದಾಗಿರೋ ನಾವೇಕೆ. ನಾನು ಸೊಸೆ ಏನು ಬಾರ್ವಾಗೊಳಕನವ ನೀನು ಕರ್ಕೊಂಡು ಹೋಗು ಅಂತ ಹೇಳಿದ್ವ ನಾವು. ಅದಕ್ಕೆ ಹಂಗಲ್ಲ ಕಣದಕ್ಕೆ ನೀವೇನದಕ್ಕೆ ನನಗನ್ನ ಪಪ್ಪ ನಿಮ್ಮ ಬುದ್ಧಿ ನಮ್ಗೆ ಗೊತ್ತಿಲ್ವಾ? ಅತ್ತೆ ಏನಕ್ಕೆ ಹಿಂಗೆ ಆಡ್ತಾ ಇದ್ದೀರಾ ನೀವು? ನಮ್ಗೆ ಗೊತ್ತಿಲ್ವಾ? ಖರ್ಚು ಮಾಡೋಕ್ಕೆ ನಿಮ್ಗೆ ಕೇಳಿದ್ವಾ ನಾವು? ಅವಳು ಯಾಕೋ ಜಾಸ್ತಿ ಆಡ್ತಾಳೆ ಕರ್ಕೊಂಡ್ಲಾ ನಾಳೆ ರಿಚಾರ್ಜ್ ಮಾಡ್ಸ್ಕೊಂಡು ಊರಿಗೆ. ಅಯ್ಯೋ ಆಯ್ತು ಬಿಡ್ರದಕ್ಕೆ ನನಗೇನು ಬ್ಯಾರ್ದಾರಿ ಇರ್ಲಂತೆ. ಬ್ಯಾರ್ದಾರಿ ಇರಿ ಬಿಡಿ ನನಗೇನು ತಗೊಂಡೋಗಿ ಕೊಡ್ತೀನಿ ವಾಪಸ್. ಮೊದ್ಲ ಕೆಲಸ ಮಾಡು. ನಿನ್ನ ಹೇಳಿಲ್ಲ ಕಣ ನಾವು. ಸರಿ ಬಿಡೋದಕ್ಕೆ ನಾವು ಹಂಗೆ ಬರೀ ಕೈಲೋರು ಚಂದ್ವು ಅಂತ ನನಗೆ ಬೇಜಾರಾಯ್ತದೆ. ನೀವು ನೋಡ್ರಿ ಹಿಂಗೆ ಆಡ್ತೀರಲ್ಲ ನೀವು. ನಾವು ಏನು ಮಾಡಿ ಸಾಕಾಗಿದೆ ಅವತ್ತಿಗೆ ಮದುವೆ ತಾವಿಂದನೇ ಎಲ್ಲನೂ ಖರ್ಚು ಹಾಕೊಂಡು ನೀವೇ ಮಾಡ್ಕೊಬಿಟ್ಟು ಈಗ ತಿರ್ಗವ ಬಾಣ್ತನಕ್ಕೂ ಹಾಸ್ಪಿಟ್ಲಿಗೂ ನೀವೇ ಕೊಡ್ತೀವಿ ಅನ್ನೋದು ನಾವು ಯಾಕೆ ಇದ್ದೇನು ಪ್ರಯತ್ನ ಹೇಳಿ. ನಮ್ಮ ಮಗಳಿಗೆ ಅದು ಇದು ಒಂಚೂರು ಮಾಡಬೇಕು ಅಂತ ನಮಗೂ ಅನ್ಸಕ್ಕಿಲ್ವಾ? ದೇವರು ಬೇಕಾದಂಗೆ ಕೊಡಲಿ. ಕೊಟ್ಟ ಮೇಲೆ ಎಷ್ಟು ಬೇಕು ಮಾಡುವೆ ಮಡಿಕೋ. ಮೊದಲು ತಗೊಂಡೋಗಿ ಕೊಟ್ಟುಡೋಗು. ಸಾಲ ಮಾಡ್ಕೊ ಬಾ ಅಂತ ಹೇಳಿದ ಇವಳಿಗೆ. ಕೊಡ್ನಿಲ್ಲ ಅಂದರೆ ಸರ್ ಬರೋಕಿಲ್ಲ ನಿನಗೆ ಅಂತ ಜಗಳಕ್ಕೆ ಬಿದ್ದಿದ್ದ ನಿನ್ನ ಕುಟೆ. ನಿನ್ನ ಮಗಳನ್ನ ಹಾಸ್ಪಿಟ್ಲ್ ತಂದು ಕೂಡಾಕೊಂಡಿವಿ ನಾವು. ನೀನು ದುಡ್ಡು ತಗೊಬಾ ಅಂತ ಹೇಳಿದ್ವ ನಿನ್ಗೆ ಹೇಳು. ನಾನು ಫೋನ್ ಮಾಡಿದ್ದೇನೆ ಹೇಳು. ನೈಟ್ಗಳು ಲುಂಗಿಗಳು ತಗೋ ಬಾಳೆ ಲುಂಗಿ ಅಂತವೆ ಅಷ್ಟೇ. ದುಡ್ಡು ತಗೊಬಾ ಅಂತ ಮಾಡಿಕಿಲ್ಲ ನಿನಗೆ. ಪರವಾಗಿಲ್ಲ ನೀನು ಸುಮಾರಾಗಿದೆಯಾ ನೀನು. ಮಡಿಕೋ ಸುಮ್ಮನೆ ಹೋಗಿ ತಗೊಂಡೋಗಿ ಕೊಡೋಗು. ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ಬೇಕು ನೀನು. ಕೂತ್ಕೊಳ್ಳೆ ಬೇಡ ಇಲ್ಲಿ ಹೋಗು. ಆಯ್ತು ಬಿಡೋದಕ್ಕೆ ನಾಳೆ ಕೊಡ್ತೀನಂತೆ. ನಾಳಿಕೆ ಗೀಳಿಕೆ ಇಲ್ಲ. ಈಗ ಹೋಗಿ ಎದ್ದೋದ್ರೆ ಸರಿ ನೀನು. ಹೋಗು ಮೊದಲು. ಹೋಗಿ ತಗೊಂಡೋಗಿ ಕೊಟ್ಬಿಟ್ಟು ಬರೋಗು. ಅರ್ಧ ಗಂಟೆ 1 ಗಂಟೆ ಎಲ್ಲ ಎಷ್ಟೊತ್ತಾರು ಆಗಲಿ ಹೋಗು ಮೊದಲು. ನೀನು ಚೆಂದಾಗಿ ಆಡ್ತಾಯಿದ್ದೀಯ ನೀನು. ನೀನು ಏನು ಅಂದ್ಕೊಂಡಿದ್ದೆ ನಾನು? ಪರವಾಗಿಲ್ಲ. ಎಷ್ಟು ಮಟ್ಟಿಗೆ ಹೇಳ್ತಾಯಿದ್ದೀನಿ ನೋಡು. ಸರಿ ಬಿಡೋದಕ್ಕೆ ಆಯಿತು. ಹುಷಾರಾಗಿ ಮಡಿಕತ್ತೀನಿ. ನಾಳೆ ಡಿಚಾರ್ಜ್ ಮಾಡ್ತೀವಲ್ಲ ಕೊಟ್ಬಿಡ್ತೀನಿ. ಮಡಿಕಳ ಕೂಡ್ದು ನೀನು ಹೋಗೀಗ. ಹೋಗಿ ನಾನು ನೋಡ್ಕೊತೀನಿ. ನಾನು ಸೊಸೆ ನಾನು ನೋಡ್ಕೊಳಕ್ಕೆ ಗೊತ್ತು. ಸರಿ ಬಿಡೋದಕ್ಕೆ ಆಯಿತು. ಹೋಗ್ಬಿಟ್ಟು ಬರ್ತೀನಂತೆ. ಹೋಗು ಹೋಗು. ನೋಡು ಜನಕಿ ಹೇಳ್ತೀನಿ ಕೇಳು. ನಾನು ಯಾವತ್ತು ನಿನಗೆ ದುಡ್ಡು ಕಾಸಿನ ಬಗ್ಗೆ ನನ್ನ ಬಗ್ಗೆ ನಾನು ಸಣ್ಣದಾಗಿ ಎಣಿಕೆ ಮಾಡ್ಬಿಟ್ಟು ಬಾಳಕಪ್ಪ ನಾನು. ನಮ್ಗೆ ಗೊತ್ತಿಲ್ವ ನಮ್ಮ ಮನೆ ಸೊಸೆ ನಾವು ಹೆಂಗೆ ನೋಡ್ಕೋಬೇಕು ಬಿಡಬೇಕು ಅಂತ ನಿಮ್ಮ ಕೈಲಿ ಹೇಳ್ಸ್ಕೋಬೇಕಾ ನಾವು? ಪರವಾಗಿಲ್ಲ. ಇವತ್ತಿಗೆ ನಿಜವಾಗ್ಲೂ ನೀವು ದೇವ್ರಂತೇವ್ರು ಕಣದಕ್ಕೆ. ಯಾರು ಹಿಂಗೆ ಹೇಳೋರದಕ್ಕೆ ಯಾರು ಹೇಳೋರು ಬಿಟ್ಟಾರೋ. ನನಗೆ ಇವೆಲ್ಲ ಇಷ್ಟ ಆಗಿಲ್ಲ. ಹೋಗಿ ಮೊದಲು ಹೋಗಿ ತಗೊಂಡೋಗಿ ದುಡ್ಡು ಕೊಟ್ಟು ಬರೋಗು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.